ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣ ಪತ್ತೆ ವಿಚಾರ. ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣ ಪತ್ತೆ ವಿಚಾರ. ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಆರೋಗ್ಯ ಇಲಾಖೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಶಿವಮೊಗ್ಗ ಡಿಎಚ್ಒ ರಾಜೇಶ್ ಸುರಗಿಹಳ್ಳಿಯವರು ಕೊಟ್ಟಿರುವ ಮಾಹಿತಿ. ಗಡಿ ರಾಜ್ಯದಿಂದ ಬಂದವರಿಗೆ ಸ್ಕ್ರೀನಿಂಗ್ಗೆ ಹೇಳಿದ್ದೇವೆ. ದಿನಕ್ಕೆ 70 ರಿಂದ 80 ಟೆಸ್ಟಿಂಗ್ ಸ್ಯಾಂಪಲ್ಸ್ ಅನ್ನು ಮಾಡಲಾಗ್ತಾ ಇದೆ. ಎಲ್ಲಾ ರೀತಿಯಲ್ಲೂ ಕೂಡ ಆರೋಗ್ಯ ಇಲಾಖೆ ಸರ್ವಸನ್ನದ್ಧವಾಗಿದೆ. ಶಿವಮೊಗ್ಗದಲ್ಲಿ ಯಾವುದೇ ಕೋವಿಡ್ ಕೇಸ್ ಪತ್ತೆಯಾಗಿಲ್ಲ. ಆದರೆ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕೋ ಅದೆಲ್ಲವನ್ನ ಕೂಡ ನಾವು ವಹಿಸಿದ್ದೀವಿ. ಟೆಸ್ಟ್ಗಳ ಬಗ್ಗೆಯೂ ಕೂಡ ನಾವು ಗಮನ ಕೊಡ್ತಾ ಇದ್ದೀವಿ. ಹಾಗೆಯೇ ಬೇರೆ ರಾಜ್ಯಗಳಿಂದ ಅಥವಾ ಹೊರ ಜಿಲ್ಲೆಗಳಿಂದ ಬರುವವರ ಮೇಲೂ ಕೂಡ ನಾವು ನಿಗಾ ವಹಿಸ್ತೀವಿ ಎಂದಿದ್ದಾರೆ. ಆರೋಗ್ಯ ಇಲಾಖೆ ಹೆಲ್ತ್ ಅಡ್ವೈಸರಿ ಟಬ್ ಬಂದಿದೆ. ಸೀಸನಲ್ ಫ್ಲೂ ಬಂದೆ. ಈಗ 12 ಮಕ್ಕಳು ಪ್ರಿನ್ಸಿಪಲ್ ಸೆಕ್ರೆಟರಿ ನಮಗೊಂದು ವಿ ಸಿ ತಗೊಂತ ಇದ್ದಾರೆ. ಸೊ ಯಾವ್ದು ಜಿಲ್ಲೆದು ಏನಂತ ನಮಗೆ ನಮ್ಮ ಟೆಸ್ಟ್ 70 ರಿಂದ 100 ಟೆಸ್ಟ್ ಆಗಿದ್ದಾವೆ. ನೆಗೆಟಿವ್ ಇದೆ. 4 ರಿಂದ 5 ಒಂದು ಕೊಡ್ತೀವಿ. ನಾವು ಎಷ್ಟು ಟೆಸ್ಟ್ ಮಾಡಿದ್ವಿ ಅಷ್ಟು ಕೊಡ್ತೀವಿ. ಇಲ್ಲಿವರೆಗೂ ಕೊಡ್ತೀವಿ. ಮುಂಚೆ ಮೀಡಿಯಾ ಬುಲೆಟಿನ್ ಕೊಡ್ತಿದ್ವಿ, ಆಗ್ತಿದ್ವಿ ವಾರ್ತಾ ಇಲಾಖೆಗೆ. ಈಗ ನಾವು ಎಷ್ಟು ಟೆಸ್ಟ್ ಆಗೈತೆ ನಾವು ಕೊಡ್ತೀವಿ. ಆಮೇಲೆ ನಾವು ಹೇಳಿದ್ದೇವೆ ಅಂದರೆ ಹೌದು ಕೊಡ್ತೀವಿ. ಮೀಡಿಯಾ ಬುಲೆಟಿನ್ ಈಗ ನಮ್ಗೆ ಅಡ್ವೈಸರಿ ಏನು ಬರುತ್ತೆ ರಾಜ್ಯವಲ್ಲಿದೆ ಸ್ಟೇಟ್ ಸೆಕ್ಟರಿಂದ ವಿ ಸಿ ಎಲ್ಲಿಗೆ ಜಾಯ್ನ್ ಆಗ್ತಾಯಿದ್ದಾನೆ. ಈಗ ಪ್ರಿನ್ಸಿಪಲ್ ಸೆಕ್ರೆಟರಿ ತಗೊಂಡಿದ್ದಾರೆ. ಸೊ ನೀವು ಹೇಳ್ದಂಗೆ ನಮ್ಮ ಜಿಲ್ಲೆಯಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ ಇರೋದಾದರೆ ಶಬರಿಮಲೆದು ಹೋದರೆ ಒಂದು ರಿಸ್ಕ್ ಫ್ಯಾಕ್ಟರ್ ಅದು ಒಂದಿದೆ. ಆಮೇಲೆ ನಮ್ಮಲ್ಲಿ ಈ ಮಂಗಳೂರ್ದು ಮತ್ತು ಇದಕ್ಕೆ ಬಡೋಕ್ಕಿದ್ರೆ ಡೈರೆಕ್ಟಾಗಿ ಕೇರಳ ಕಾಂಟ್ಯಾಕ್ಟ್ ಇರೋದ್ರೆ ಈ ಭಕ್ತರದಿಂದ ಇವ್ರನ್ನ ನಾವು ಸ್ಕ್ರೀನ್ ಮಾಡಬೇಕಂತಿದೆ. ಬಟ್ ಸದ್ಯಕ್ಕೆ ನಾವು ಸಿಮ್ಟಮ್ಸ್ ಬಂದರೆ ಸ್ಕ್ರೀನ್ ಮಾಡ್ರಿ ಅಂತ ಹೇಳಿದ್ವಿ. ರ್ಯಾಟ್ ಟೆಸ್ಟ್ ನಮ್ಮ ಹತ್ರ ಸಾಕು ಮಾಡ್ತಾಯಿದ್ವಿ. ರ್ಯಾಟ್ ಟೆಸ್ಟು 40 ರಿಂದ 50 ಆಗುತ್ತೆ. RT-PCR 30 ರಿಂದ 35 ಆಗುತ್ತೆ. ಇಲ್ಲ ಪಾಸಿಟಿವ್. ಟೋಟಲ್ ಬೆಡ್ಸ್ ನಾನು ಹೇಳಿದೆ ಮೆಗನ್ ಹಾಸ್ಪಿಟಲ್ ಇದೆ 900 ಮೆಗನ್ ಹಾಸ್ಪಿಟಲ್ ಇದೆ 1200 ಬೆಡ್ಡಲ್ಲಿ 950 ಬೆಡ್